ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಮೇಲೆ ಈಗ ಇಡಿ ದಾಳಿಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಬೇನಾಮಿ ಆಸ್ತಿ ಕೂಡ ಸಿಕ್ಕಿದೆ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿರುವಂಥದ್ದು. ಇಡಿ ದಾಳಿಯಲ್ಲಿ ಮಹತ್ವದ ಸಾಕ್ಷ್ಯ ಈಗ ಲಭ್ಯವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್. ವಿಧಾನಸಭೆ ಎಲೆಕ್ಷನ್ನಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ ಎನ್ನುವಂತ ಆರೋಪ. ನಗದು ರೂಪದಲ್ಲಿ ಹಣವನ್ನು ಖರ್ಚು ಮಾಡಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಇಡಿ ದಾಳಿಯಲ್ಲಿ ಮಹತ್ವದ ಸಾಕ್ಷ್ಯ ಕೂಡ ಲಭ್ಯವಾಗಿದೆ. ಭರತ್ ರೆಡ್ಡಿ ಬೇನಾಮಿ ಆಸ್ತಿ ಮಾಡಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಭಾನುವಾರ ದಾಳಿಯನ್ನ ನಡೆಸಲಾಗಿತ್ತು. ಇಡಿ 2 ದಿನ ಶೋಧವನ್ನ ನಡೆಸಿತ್ತು. ಈ ಶೋಧ ಕಾರ್ಯಾಚರಣೆಯಲ್ಲಿ ಸಿಕ್ಕಿರುವಂತಹ ಲೆಕ್ಕಾಚಾರಗಳು ಹಲವು ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದೆ. ಸೋಮಶೇಖರ್ ರೆಡ್ಡಿ ವಿರುದ್ಧ ಗೆಲುವನ್ನ ಸಾಧಿಸಿದ್ರು. ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್. ಒಂದು ಬೇನಾಮಿ ಆಸ್ತಿಯನ್ನ ಮಾಡಿರೋದು, ಇನ್ನೊಂದು ಕಡೆಗೆ ನಗದು ರೂಪದಲ್ಲಿ ಎಲೆಕ್ಷನ್ ಟೈಮಲ್ಲಿ ಖರ್ಚು ಮಾಡಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಇಡಿ ದಾಳಿಯಲ್ಲಿ ಭಾನುವಾರ ದಾಳಿ ನಡೆದಿದೆ. ಭಾನುವಾರ ಮತ್ತು ಸೋಮವಾರ 2 ದಿನ ಕೂಡ ಸುದೀರ್ಘವಾಗಿ ತನಿಖೆಯನ್ನ ಮಾಡಿ ಜಾಲಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರೋದು ನಗದು ರೂಪದಲ್ಲಿ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತೇಳಿ. ಎಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಲಿಮಿಟೇಷನ್ ಇದೆ, ಇಷ್ಟೇ ಹಣವನ್ನು ಖರ್ಚು ಮಾಡಬೇಕು ಅಂತೇಳಿ, ಅದಕ್ಕಿಂತಲೂ ಹೆಚ್ಚು ಖರ್ಚು ಮಾಡೋ ಹಾಗಿಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಮುರಳಿ ಹಾಗೂ ನವೀನ್ ಪರದೇಸಿ ಇಬ್ಬರು ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಮುರಳೀಧರ್ಗೆ ಹೋಗ್ತೀನಿ. ಮುರಳಿ, ಈಗ ಇಡಿಯ ದಾಳಿಯ ಸಂದರ್ಭದಲ್ಲಿ ಹಲವು ರೀತಿಯಾದಂಥ ಮಾಹಿತಿಗಳು ಆಚೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಈಗ ದಾಖಲೆಗಳು, ಏನೆಲ್ಲ ಸಾಕ್ಷ್ಯಗಳು ಈಗ ಇಡಿಗೆ ಲಭ್ಯವಾಗಿದೆ ಮುರಳಿ? ಅರುಣ್, ಏನಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದಕ್ಕಿಂತ ಮುಂಚೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಭರತ್ ರೆಡ್ಡಿ ಅವರ ವಿರುದ್ಧ, ಅಂದ್ರೆ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಏನಿದ್ರೆ ಭರತ್ ರೆಡ್ಡಿ ಅವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮನೆ ಮೇಲೆ ದಾಳಿ ಮಾಡಿರುವಂತದ್ದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ 15 ಸ್ಥಳದಲ್ಲಿ ಕೂಡ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ಪರಿಶೀಲನೆಯನ್ನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿರುವಂತದ್ದು. ಆ ಅಂಶಗಳ ಪ್ರಕಾರ ಏನಂದ್ರೆ ಹಣದ ರೂಪದಲ್ಲಿ, ಅಂದ್ರೆ ನಗದು ರೂಪದಲ್ಲಿ ಎಲೆಕ್ಷನ್ಗೆ ಚುನಾವಣೆ, ಅಂದ್ರೆ ವಿಧಾನಸಭೆ ಚುನಾವಣೆ ಕಳೆದ 8 ತಿಂಗಳ ಹಿಂದಷ್ಟೇ ನಡೆದಿರುವಂಥದ್ದು. ಆ ಸಂದರ್ಭದಲ್ಲಿ ನಗದು ರೂಪದಲ್ಲಿ ಹಣವನ್ನ ಜನರಿಗೆ ಹಂಚಿಕೆಯನ್ನ ಮಾಡಿರುವಂಥದ್ದು, ಜೊತೆಗೆ ಎಲೆಕ್ಷನ್ ಖರ್ಚಿಗೆ ನಗದು ರೂಪದಲ್ಲೇ ಮನಿ ಲ್ಯಾಂಡ್ರಿಂಗ್ ಅನ್ನ ಹವಾಲದ ಮೂಲಕ ಹಣವನ್ನ ತರಿಸ್ಕೊಂಡಿರುವಂಥದ್ದು, ಜೊತೆಗೆ ಅದನ್ನ ವಿನಿಮಯ ಮಾಡಿರುವಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳಿರುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಏನು ಹಣಕಾಸಿನ ವ್ಯವಹಾರಗಳೇನಿರ್ತವೆ ಅದನ್ನ ಅಕೌಂಟಬಿಲಿಟಿನ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಅಕೌಂಟ್ ನಲ್ಲೇ ಅದನ್ನ ವ್ಯವಹಾರವನ್ನ ಮಾಡಬೇಕಾದಂಥದ್ದು. ಜೊತೆಗೆ ಒಬ್ಬ ಅಭ್ಯರ್ಥಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಅನ್ನ ಮಾಡ್ತಾನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟೇ ಹಣವನ್ನ ಖರ್ಚು ಮಾಡಬೇಕಿತ್ತು, ಅದನ್ನ ಹೊರತುಪಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಖರ್ಚು ಮಾಡಿರುವಂಥದ್ದು, ಜೊತೆಗೆ ಬೇನಾಮಿ ಆಸ್ತಿಗಳನ್ನ ಹೊಂದಿರುವಂಥದ್ದು, ನಗದು ರೂಪದಲ್ಲಿ ಹಣವನ್ನ ಹಂಚಿಕೆಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಇವರು ಬೇನಾಮಿ ಆಸ್ತಿ ವಿಚಾರಕ್ಕೆ ಯಾವುದೇ ರೀತಿಯ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮಾಡಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಅಧಿಕಾರಗಳಿರಲ್ಲ. ಯಾಕಂದ್ರೆ ಇವರು ಕೇವಲ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾರೆ. ಬೇನಾಮಿ ವಿಚಾರಕ್ಕೆ ಐಟಿ ಅಧಿಕಾರಿಗಳಿಗೆ ಆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ರವಾನೆ ಮಾಡಿದಾಗ ಅದನ್ನ ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡುವಂಥದ್ದು. ಆದ್ರೆ ಇಡಿ ಅಧಿಕಾರಿಗಳಿಗೆ ಪ್ರಮುಖವಾಗಿ ಇರುವಂತದ್ದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಸಾಕಷ್ಟು ಹಣವನ್ನ ಸಂಗ್ರಹ ಮಾಡ್ತಾ ಇದ್ರು. ಅದು ನಗದು ರೂಪದಲ್ಲಿ ಹಣವನ್ನ ಬೇರೆ ಬೇರೆ ಕಡೆಗೆ ವಿನಿಮಯ ಮಾಡಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳಿತ್ತು. ಆ ಮಾಹಿತಿಯನ್ನು ಆಧರಿಸಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. 2 ದಿನಗಳ ಕಾಲ ನಿರಂತರ ದಾಳಿಯಲ್ಲಿ ಈ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂತದ್ದು. ಈ ಮೂಲಕ ಭರತ್ ರೆಡ್ಡಿ ಅವರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಆಗಿದೆ. ಜೊತೆಗೆ ಅದನ್ನ ಅಧಿಕೃತವಾಗಿ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಇಡಿ ಅಧಿಕಾರಿಗಳು ಅದನ್ನ ರಿಲೀಸ್ ಅನ್ನು ಕೂಡ ಮಾಡ್ತಾ ಇದ್ರೆ, ಆ ಮಾಹಿತಿಯನ್ನು ಕೂಡ ಅಧಿಕೃತವಾಗಿ ಹೊರಗಡೆ ಹಾಕ್ತಾ ಇರುವಂತದ್ದು. ಅರುಣ್, ನವೀನ್, ಹಾಗಿದ್ದಾಗ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅಧಿಕಾರಿಗಳನ್ನ ನೇಮಿಸಿರ್ತಾರೆ. ಅವರಿಗೆ ಸಿಗದೇ ಇರುವಂಥದ್ದು 2 ದಿನದಲ್ಲಿ ಇಡಿ ಅವರಿಗೆ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡುತ್ತೆ. ಹಾಗಿದ್ದಾಗ ಆ ಅಧಿಕಾರಿಗಳು ಅಲ್ಲಿ ಫೇಲ್ ಆದ್ರ? ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಹಾಗಿದ್ದಾಗ ಹಣ ರೂಪದಲ್ಲಿ ಎಲ್ಲವೂ ಕೂಡ ಖರ್ಚು ಮಾಡಿದ್ದಾರೆ ಅನ್ನೋದಾಗಿದ್ರೆ
ಅವರು ಈ ವಿಚಾರದಲ್ಲಿ ಅಧಿಕಾರಿಗಳು ಯಾವುದು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಏನು ಸ್ಥಳೀಯವಾಗಿ ಏನು ಬರ್ತಾ ಇದೆ ಮಾಹಿತಿ ನವೀನ್? ಖಂಡಿತವಾಗ್ಲೂ ಅರುಣ್, ಎಲ್ಲೋ ಒಂದು ಕಡೆಗೆ ಈ ಪ್ರಕರಣವನ್ನ ಗಮನಿಸೋದಾದ್ರೆ ಇಲ್ಲಿರ್ತಕ್ಕಂಥ ಚುನಾವಣಾ ಆಯೋಗ ಸಂಪೂರ್ಣವಾಗಿ ವಿಫಲವಾಯ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಇಡಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಸುಮಾರು 48 ಗಂಟೆಗಳ ಕಾಲ ಇಡಿ ದಾಳಿ ಏನು ನಡೆಯುತ್ತೆ. ದಾಳಿ ನಡೆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಚುನಾವಣೆಗೆ ಸಂಬಂಧಿಸಿದಂಥ ಸಮಯದಲ್ಲಿ ಹಣದ ವರ್ಗಾವಣೆ, ನಗದು ರೂಪದಲ್ಲಿ ವರ್ಗಾವಣೆ ಆಗಿರುವಂಥ ಅಕೌಂಟಬಿಲಿಟಿ ಆಗಿರುವಂಥದ್ದು ಕೂಡ ಈ ಒಂದು ಇಡಿ ದಾಳಿಯಲ್ಲಿ ಗೊತ್ತಾಗಿರುವಂಥದ್ದು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಹಣದ ವರ್ಗಾವಣೆಯನ್ನ ಮಾಡೋದಕ್ಕೆ ಚುನಾವಣಾ ಆಯೋಗ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಹೇಗೆ ಬಿಟ್ಟರು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಒತ್ತಡಕ್ಕೆ ಮನದ್ರ ಎನ್ನುವಂತ ಅನುಮಾನವೂ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಹೀಗಾಗಿ ಇಡಿಗೆ ಸಿಕ್ಕಂತಹ ದಾಖಲೆಗಳು ಎಲ್ಲೋ ಒಂದು ಕಡೆಗೆ ಚುನಾವಣಾ ಆಯೋಗ ತೆಗೆದುಕೊಳ್ಬೇಕಂತ ಕ್ರಮಗಳೇನಿತ್ತು ಅದೆಲ್ಲವೂ ಕೂಡ ಫೇಲ್ ಆಗಿದೆ. ಹೀಗಾಗಿ ಇಡಿ ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದ ದಾಖಲೆಗಳು ಸಿಕ್ಕಿರುವಂಥದ್ದು. ಅರುಣ್. ಓಕೆ ನವೀನ್ ಹಾಗೂ ಮುರಳೀಧರ್ ಇಬ್ಬರಿಗೂ ಕೂಡ ಧನ್ಯವಾದಗಳು.